ಐಪಿಎಲ್ 2025 ನಲ್ಲಿ ಸಿಎಸ್ಕೆ ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ? ಸೊ ನನ್ನ ಕ್ರಿಕೆಟ್ ನಾಲೆಜ್ ನ ಪ್ರಕಾರ ಬರುವಂತಹ ಐಪಿಎಲ್ 2025 ನಲ್ಲಿ ಸಿಎಸ್ಕೆ ಟೀಮ್ ಗ್ಯಾರಂಟಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ. ಸೊ ಹಾಗಾದ್ರೆ ಸಿಎಸ್ಕೆ ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲು ಯಾವೆಲ್ಲ ರೀಸನ್ಸ್ ಇದ್ದಾವೆ? ಸೊ ಪ್ರತಿಯೊಂದು ರೀಸನ್ಸ್ ನ ಕೇಳಿ ಆಮೇಲೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ರೆಡಿ ಇದ್ದೀರಾ? ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಸಿಎಸ್ಕೆ ಫ್ಯಾನ್ಸ್ 10K ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಗುರು. ನೋಡೋಣ ಸಿಎಸ್ಕೆ ಫ್ಯಾನ್ಸ್ ಈ ಒಂದು ವಿಡಿಯೋಗೆ 10K ಲೈಕ್ಸ್ ನ ಕಂಪ್ಲೀಟ್ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ. ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಯಾಕೆಂದ್ರೆ ನೆಕ್ಸ್ಟ್ ವಿಡಿಯೋ RCB ಟೀಮ್ ಬಗ್ಗೆ ಮತ್ತು ಮುಂಬೈ ಟೀಮ್ ಬಗ್ಗೆ ಸಾಕಷ್ಟು ವಿಡಿಯೋ ಬರ್ತಾ ಇದಾವೆ. ಸೊ ಗೆಟ್ ರೆಡಿ ಆಗಿರಿ. ಸೊ ಸ್ಟಾರ್ಟ್ ಮಾಡೋಣ ಸಿಎಸ್ಕೆ ಟೀಮು. ಸೊ ನಿನ್ನೆ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಸಿಎಸ್ಕೆ ಯಾವೆಲ್ಲ ಪ್ಲೇಯರ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ? ಸೊ ಇಲ್ಲಿ ಸ್ಟಾರ್ಟಿಂಗು ಋತುರಾಜ್ ಗಾಯಕ್ವಾಡ್ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಆವರೇಜ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಡೆವನ್ ಕಾನ್ವೆ ಸೊ ಪೂವರ್ ಪರ್ಫಾರ್ಮೆನ್ಸ್. ರಚಿನ್ ರವೀಂದ್ರ ಮತ್ತು ಡೆವನ್ ಕಾನ್ವೆ ಕಂಪೇರ್ ಮಾಡಿದ್ರೆ ರಚಿನ್ ರವೀಂದ್ರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಈ ಒಂದು ಸಿಎಸ್ಕೆ ಟೀಮ್ ಲೈನ್ ಅಪ್ ಅಲ್ಲಿ ಒಂದು ಒಳ್ಳೆ ಪ್ಲೇಯರ್ ಇದ್ದಾರಪ್ಪ ಅಂದ್ರೆ ಅದು ಮಾತ್ರ ರಾಹುಲ್ ತ್ರಿಪಾಠಿ. ನಿನ್ನೆ ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಕೇವಲ 21 ಬಾಲಿಗೆ 44 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಸೊ ಈ ಒಂದು ಪ್ಲೇಯರ್ ಡೆಫಿನೆಟ್ ಆಗಿ ಐಪಿಎಲ್ 2025 ಅಲ್ಲಿ ಸಿಎಸ್ಕೆ ಪರ ಪ್ಲೇಯರ್ ಟು ವಾಚ್ ಲಿಸ್ಟ್ ಅಲ್ಲಿ ರಾಹುಲ್ ತ್ರಿಪಾಠಿ ಇದ್ದೇ ಇರ್ತಾರೆ. ನೆಕ್ಸ್ಟ್ ಶಿವಮ್ ದುಬೆ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು MS ಧೋನಿ ಅವರು ಸೊ ಫಸ್ಟ್ ಇನ್ನಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಸೆಕೆಂಡ್ ಇನ್ನಿಂಗ್ ನಲ್ಲಿ ಬೇಗ ಔಟ್ ಆಗಿದ್ದಾರೆ. ಆದ್ರೆ ಧೋನಿ ಫ್ಯಾನ್ಸ್ ಗೆ ಒಂದು ಅಪ್ಡೇಟ್ ಏನಪ್ಪ ಅಂದ್ರೆ ಧೋನಿ ಅವರು ಐಪಿಎಲ್ 2024 ಅಲ್ಲಿ ಆ ಒಂದು ಇಂಜುರಿಯಿಂದ ಆಡಿದ್ರು. ಆದ್ರೆ ಧೋನಿ ಅವರು ಈ ಐಪಿಎಲ್ 2025 ಅಲ್ಲಿ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ, ಕಂಪ್ಲೀಟ್ಲಿ ಫಿಟ್ ಆಗಿದ್ದಾರೆ. ಡೆಫಿನೆಟ್ ಆಗಿ ಈ ಐಪಿಎಲ್ 2025 ಅಲ್ಲಿ ಅದಕ್ಕಿಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ನೋಡಬಹುದು. ಸೊ ನೆಕ್ಸ್ಟ್ ಸಿಎಸ್ಕೆ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಸ್ಯಾಮ್ ಕರನ್ ಮತ್ತು ನೂರ್ ಅಹಮದ್ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಇಬ್ರು 3 ವಿಕೆಟ್ ನ ತೆಗೆದಿದ್ದಾರೆ. ಇದು ಮಾತ್ರ ಸಿಎಸ್ಕೆ ಟೀಮ್ ಗೆ ಗ್ರೇಟ್ ನ್ಯೂಸ್. ಸೊ ಸಿಎಸ್ಕೆ ಟೀಮ್ ಬಿಫೋರ್ ಐಪಿಎಲ್ 2025 ಮುಂಚೆ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಇದು ಸಿಎಸ್ಕೆ ಟೀಮ್ ನ ಕಂಪ್ಲೀಟ್ ಪ್ರಾಕ್ಟೀಸ್ ಮ್ಯಾಚ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಸಿಎಸ್ಕೆ ಟೀಮ್ ಈ ಐಪಿಎಲ್ 2025 ಅಲ್ಲಿ ಸ್ಕ್ವಾಡ್ ಯಾವ ರೀತಿ ಇದೆ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಬ್ಯಾಲೆನ್ಸ್, ಬಾಲಿಂಗ್ ಅಲ್ಲಿ ಬ್ಯಾಲೆನ್ಸ್ ಮತ್ತು ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಸಿಎಸ್ಕೆ ಟೀಮ್ ಐಪಿಎಲ್ 2025 ಅಲ್ಲಿ ಯಾಕೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ ಅಂದ್ರೆ ಲಾಸ್ಟ್ ಐಪಿಎಲ್ 2024 ಅಲ್ಲಿ ಸಿಎಸ್ಕೆ ಟೀಮ್ ವಿತೌಟ್ ಮತೇಶ ಪಾತ್ರನ ಮತ್ತು ಮುಸ್ತಫಿಜ್ ರಹಿಮನ್, ಅದೇ ರೀತಿಯಾಗಿ ಬ್ಯಾಟಿಂಗ್ ಅಲ್ಲಿ ಡೆವನ್ ಕಾನ್ವೆ ಮಿಸ್ ಆಗಿದ್ರು. ಸೊ ಆದ್ರೂ ಸಿಎಸ್ಕೆ ಟೀಮ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡಿದ್ರು, ಆದ್ರೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿಲ್ಲ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಜಿಂಕ್ಯ ರಹಾನೆ, ಮೋಯಿನ್ ಅಲಿ, ಸಮೀರ್ ರಿಜ್ವಿ ಮತ್ತು ಡಾರ್ಲಿ ಮಿಚಲ್, ಅದೇ ರೀತಿಯಾಗಿ ಸಿಎಸ್ಕೆಯ ಡೆತ್ ಓವರ್ ಯಾರಪ್ಪ ಅಂದ್ರೆ ಅಲ್ಲಿ ದೇಶ್ ಪಾಂಡೆ ಮತ್ತು ಶಾರ್ದುಲ್ ಠಾಕೂರ್. ಇಂಥ ಪ್ಲೇಯರ್ ಇದ್ರು ಸಿಎಸ್ಕೆ ಟೀಮ್ ಆ ಒಂದು ಪಾಯಿಂಟ್ಸ್ ಟೇಬಲ್ ನಲ್ಲಿ 5th ಪ್ಲೇಸ್ ಇದ್ರು. ಆಲ್ಮೋಸ್ಟ್ ಸಿಎಸ್ಕೆ ಟೀಮ್ ಪ್ಲೇ ಆಫ್ ಗೆ ರೀಚ್ ಆಗುವಂತ ಚಾನ್ಸ್ ಇತ್ತು, ಆದ್ರೆ RCB ಆ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ. ಸೊ RCB ಟೀಮ್ ಸಿಎಸ್ಕೆ ಕನಸು ನುಚ್ಚು ನೂರು ಮಾಡಿದ್ರು. ಆದ್ರೆ ಪ್ರತಿಯೊಬ್ಬ ಸಿಎಸ್ಕೆ ಫ್ಯಾನ್ಸ್ RCB ಟೀಮ್ ಗೆ ಕ್ರೆಡಿಟ್ ಕೊಡ್ಲೇಬೇಕು. ಆತರ RCB ಟೀಮ್ ಮಾಸ್ ಕಮ್ ಬ್ಯಾಕ್ ಮಾಡಿದ್ರು. ಸೊ ಇನ್ನು ಈ ವರ್ಷ ಸಿಎಸ್ಕೆ ಟೀಮ್ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಬ್ಯಾಟಿಂಗ್ ಅಲ್ಲೂ, ಬಾಲಿಂಗ್ ಅಲ್ಲೂ ಮತ್ತು ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದು ಒಳ್ಳೆ ಬ್ಯಾಲೆನ್ಸ್ ಇದೆ. ಎಸ್ಪೆಷಲಿ ಈ ಒಂದು ಸಿಎಸ್ಕೆ ಟೀಮ್ ಅಲ್ಲಿ 3 ಮೆಜಿಷಿಯನ್ಸ್, ಸ್ಪಿನ್ ಮೆಜಿಷಿಯನ್ಸ್ ಇದ್ದಾರೆ. ರವೀಂದ್ರ ಜಡೇಜಾ ಮತ್ತು ರವಿಚಂದ್ರ ಅಶ್ವಿನ್ ಬ್ಯಾಕ್ ಆಗಿದ್ದಾರೆ. ಡೆಫಿನೆಟ್ ಆಗಿ ಒಂದು ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಮತ್ತು ಒಂದು ಟ್ರಂಪ್ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ನೂರ್ ಅಹಮದ್. ಸದ್ಯ ಅಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ. ಶೋರ್ಲಿ ನೂರ್ ಅಹಮದ್ ಒಂದು 15 to 16 ವಿಕೆಟ್ ನ ತೆಗೆದಿದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ ಇವರಿಗೆ ಚಾನ್ಸ್ ಸಿಗಲ್ಲ, ಅಲ್ಲಿ ಸ್ಪಿನ್ ಟ್ರ್ಯಾಕ್ ಇದ್ರೆ ಮಾತ್ರ ಚಾನ್ಸ್ ಸಿಗುತ್ತೆ. ಆ ಒಂದು ರೀಸನ್ ಮೇಲೆ ಶೋರ್ಲಿ ಒಂದು 15ರಿಂದ 16 ವಿಕೆಟ್ ಪಕ್ಕ ತೆಗೆದಿದ್ದಾರೆ ನೂರ್ ಅಹಮದ್ ಅಂತ ಕ್ಯಾಲಿಬರ್ ಇರುವಂತಹ ಪ್ಲೇಯರ್. ಬಟ್ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಇವರಿಗೆ ಫುಲ್ ಟೂರ್ನಮೆಂಟ್ ಚಾನ್ಸ್ ಕೊಡ್ತಾರ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡೋಣ. ಬ್ಯಾಟಿಂಗ್ ಅಲ್ಲಿ ಡೆವನ್ ಕಾನ್ವೆ ಅವರ ಎಕ್ಸ್ಪೀರಿಯನ್ಸ್ ವರ್ಕ್ ಆಗುತ್ತೆ ಸಿಎಸ್ಕೆ ಗೆ ಮತ್ತು ರಚಿನ್ ರವೀಂದ್ರ ಮತ್ತು ಡೆವನ್ ಕಾನ್ವೆ
ಕ್ರ್ಯಾಕಿಂಗ್ ಸ್ಟಾರ್ಟ್ ಕೊಡೋದು ಗ್ಯಾರಂಟಿ. ಮತ್ತು ಮಿಡ್ಲ್ ಓವರ್ ನಲ್ಲಿ ಅಲ್ಲಿ ವಿಜಯ್ ಶಂಕರ್ ಮತ್ತು ದೀಪಕ್ ಕೂಡ ಮತ್ತು ಶಿವಂ ದುಬೆ ಇಂಡಿಯನ್ ಕೋರ್ ಇದೆ. ಡೆಫಿನೆಟ್ ಆಗಿ ಆ ಒಂದು ಎಕ್ಸ್ಪೀರಿಯನ್ಸ್ ವರ್ಕ್ ಆಗುತ್ತೆ CSK ಮತ್ತು ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸ್ಪಿನ್ ಬಗ್ಗೆ ಹೇಳುವಂತಹ ಅವಶ್ಯಕತೆ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ ಅಟ್ಯಾಕ್ CSK ದಲ್ಲಿದೆ. ಮತ್ತು ಪೇಸ್ ಅಲ್ಲಿ ಹೇಳ್ಬೇಕಾದ್ರೆ ಮತೇಶ ಪಾತ್ರನ ಬ್ಯಾಕ್ ಆಗಿದ್ದಾರೆ ಮತ್ತು ನತನ್ ಎಲಿಸ್ ಇದ್ದಾರೆ ಮತ್ತು ಸ್ಯಾಮ್ ಕರನ್ ಇದ್ದಾರೆ. ಅದೇ ರೀತಿಯಾಗಿ ಖಲೀಲ್ ಅಹಮದ್ ಇದ್ದಾರೆ. ಸೂಪರ್ ಆಗಿ ಬಾಲಿಂಗ್ ಅಟ್ಯಾಕ್ CSK ದಲ್ಲಿದೆ. ಮತ್ತು CSK ಯ ವಿನ್ನಿಂಗ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಆಲ್ರೌಂಡರ್ಸ್. CSK ದಲ್ಲಿ ಬೆಂಕಿ ಆಲ್ರೌಂಡರ್ಸ್ ಇದ್ದಾರೆ. ಅಶ್ವಿನ್, ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರನ್, ಅದೇ ರೀತಿಯಾಗಿ ಜಿಮ್ಮಿ ಓವರ್ಟನ್, ಇಂತ ಬೆಂಕಿ ಆಲ್ರೌಂಡರ್ಸ್ ಇದ್ದಾರೆ. ಮತ್ತು ವಿಕೆಟ್ಸ್ ಹಿಂದಗಡೆ MS ಧೋನಿಯವರಿದ್ದಾರೆ. ಡೆಫಿನೆಟ್ ಆಗಿ ನನ್ನ ವಿನ ಪ್ರಕಾರ CSK ಟೀಮ್ IPL 2025 ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತಹ ಚಾನ್ಸ್ 100% ಇದೆ ಗುರು. ಸೊ IPL ಫ್ಯಾನ್ಸ್ ನೀವೇನಂತೀರಾ? CSK ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋನ ತಪ್ಪದೆ CSK ಫ್ಯಾನ್ಸ್ ಗೆ ಶೇರ್ ಮಾಡಿ ಗುರು.